ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಬೆಳಿಗ್ಗೆ ಆಯ್ತು ಅಂದ್ರೆ ಬ್ರೇಕ್ಫಾಸ್ಟ್ ಗೇನ್ ಮಾಡಬೇಕು, ಮಕ್ಕಳಿಗೆ ತಿಂಡಿ ಕೂಲಿಗೆ ಕಳಿಸ್ಬೇಕಾದ್ರೆ ತಿಂಡಿ ಅರ್ಜೆಂಟ್ ಆಗಿ ಮಾಡ್ಬಿಡ್ಬೇಕಾಗತ್ತೆ. ಯಾವ್ದು ಆ ಥರ ಒಂದು ಅರ್ಜೆಂಟ್ ಆಗತಕ್ಕಂಥ ರೆಸಿಪಿ ಯಾವುದು? ಸಿಂಪಲ್ ಕಣ್ರಿ, ದೋಸೆ. ಇನ್ಸ್ಟೆಂಟ್ ಆಗಿ ಮಾಡ್ತಕ್ಕಂಥ ದೋಸೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿ ಇಟ್ಕೊಂಡ್ರೆ 20 ನಿಮಿಷದಲ್ಲಿ ದೋಸೆ ಅಂತಕ್ಕಂಥದ್ದು ರೆಡಿ. ಸೇಮ್ ಅದೇ ಟೇಸ್ಟ್ ಇರುತ್ತೆ. ಸೊ ಮತ್ತೆ ಇನ್ಯಾವುದೇ ತಡ ಮಾಡಿದ್ರೆ ನಡೀರಿ, ಒಂದು ಇನ್ಸ್ಟೆಂಟ್ ದೋಸೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ಇಲ್ಲಿ ನೋಡ್ತಿರ್ಬೋದು, ನಾನು ಇದಕ್ಕೆ ಮೊದಲು ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ. ಅಳತೆಗಳು ಹೇಳಿದ್ನಲ್ಲ, ಅಳತೆಗಳು ತುಂಬಾನೇ ಇಂಪಾರ್ಟೆಂಟು. ನೋಡಿ, ಈ ತರದ ಒಂದು ಕಪ್ನಲ್ಲಿ ನಾನು 1 ಕಪ್ನಷ್ಟು ನಾನು ಚಿರೋಟಿ ರವೆಯನ್ನ ತಗೊಂಡಿದ್ದೀನಿ. ಸಣ್ಣ ರವೆ ಬರುತ್ತಲ್ಲ, ಆ ತರದ ರವೆ ಇದು. ಈ ಚಿರೋಟಿ ರವೆನ 1 ಕಪ್ನಷ್ಟು ನಾನು ಮಿಕ್ಸಿಗೆ ಹಾಕೊಳ್ತೇನೆ. ಅದೇ ಕಪ್ನಲ್ಲಿ ಅರ್ಧದಷ್ಟು, ಈ ಕಪ್ ಇದೆಲ್ಲ, ಇದ್ರಲ್ಲಿ ಪರ್ಫೆಕ್ಟ್ ಅರ್ಧ ಈ ಕಪ್ ಇರುತ್ತೆ. ಅರ್ಧ ಕಪ್ನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ. ಈ ಗಟ್ಟಿ ಅವಲಕ್ಕಿನ ಇದರಲ್ಲಿ ಹಾಕೊಳ್ತೇನೆ. ಈಗ ಇದನ್ನ ಒಂದು ಫೈನ್ ಆಗಿ ಪೌಡರ್ ಮಾಡಿಕೊಂಡು ಬರುವ. ಸ್ನೇಹಿತರೆ, ನೀವು ನೋಡ್ಬೋದು, ಇದು ಒಂದು ಫೈನ್ ಪೌಡರ್ ತರ ಆಗೋಗ್ಬಿಟ್ಟಿದೆ. ಇಷ್ಟು ಆಗ್ಬೇಕು ಅಂದ್ರೆ ತುಂಬಾ ಫೈನ್ ಆಗಿಲ್ಲ, ಸ್ವಲ್ಪ ಈ ತರ ಕಾಣಿಸ್ತಾ ಇದೆ. ಇಷ್ಟು ಮಾತ್ರ ಆದ್ರೆ ಸಾಕಾಗತ್ತೆ. ಸೊ ಈಗ ಕೆಲಸದಲ್ಲಿ ಕೆಲಸ ಹೋಗ್ಬಿಡುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಸಕ್ಕರೆ. ಹೌದು, ಸಕ್ಕರೆ. ಸೊ ಈಗ ಹಾಕ್ಬಿಟ್ಟು ಜಸ್ಟ್ ಒಂದ್ಸತಿ ಪಲ್ಸ್ ಮಾಡೋಣ, ಯಾಕಂದ್ರೆ ಕ್ಲೀನ್ ಆಗಿ ಮಿಕ್ಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ನೋಡಿ, ಈಗ ಈ ಮಿಶ್ರಣ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಎಲ್ಲ ಆಗಿ ರೆಡಿ ಆಗಿದೆ. ಸೊ ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ ಅಲ್ಲಿ ನಾನು ಈ ಒಂದು ಮಿಶ್ರಣದ ಪುಡಿಗಳೆಲ್ಲ ಹಾಕೊಂಡ್ಬಿಡ್ತೇನೆ. ಈಗ ನೋಡಿ, ಇವಾಗೆಲ್ಲ ಇದು ಪರ್ಫೆಕ್ಟ್ ಆಗಿದೆ. ನೋಡಿ, ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಹುಳಿ ಮೊಸರು. ಈ ಹುಳಿ ಮೊಸರು ಎಷ್ಟು ತೊಗೊಂಡಿದ್ದೀನಿ? ಅರ್ಧ ಕಪ್ನಷ್ಟು ಈ ಹುಳಿ ಮೊಸರನ್ನ ಹಾಕೊಂಡ್ಬಿಡ್ತೇನೆ ಇದರಲ್ಲಿ. ಇದರ ಜೊತೆಗೇನೆ ಇನ್ನ ಒಂದು ಅರ್ಧ ಕಪ್ನಷ್ಟು ನೀರನ್ನ ಸಹ ಹಾಕೊಳ್ತೇನೆ. ಈಗ ಇದನ್ನ ಗಂಟಿಲ್ದಿರಂಗೆ ಇದನ್ನ ಮಿಕ್ಸ್ ಮಾಡುವ. ಎಲ್ಲೂ ಸಹ ಗಂಟು ಬರಬಾರದು, ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ನೀರು ಬೇಕಾಗತ್ತೆ. ಇನ್ನು ಸ್ವಲ್ಪ ನೀರನ್ನ ಹಾಕೊಳ್ತೇನೆ. ದೋಸೆ ಹಿಟ್ಟಿರುತ್ತಲ್ಲ, ಆ ಹದಕ್ಕೆ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ಈಗ ಸ್ನೇಹಿತರೆ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಒಂದು ಅಡಿಗೆ ಸೋಡಾನ ಹಾಕೊಂಡ್ಬಿಡ್ತೇನೆ. ಈಗ ಚಂದ ಮಿಕ್ಸ್ ಮಾಡುವ. ನೋಡಿ, ನೀವು ನೋಡ್ತಿದ್ರೆ ಎಲ್ಲೂ ಸಹ ಒಂದ್ ಸ್ವಲ್ಪ ಲಮ್ಸ್ ಇಲ್ಲ, ಒಂದ್ ಸ್ವಲ್ಪ ಗಂಟುಗಳಿಲ್ಲ. ಸೊ ಇದು ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ ಪರ್ಫೆಕ್ಟ್ ಆಗಿದ್ದು ಮಿಕ್ಸ್ ಆಗಿದೆ. ಈಗ ಇದನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ಇದೇ ರೀತಿ ನೆನಿಲಿಕ್ಕೆ ಬಿಡುವ. ಸ್ನೇಹಿತರೆ, ಈಗ ಸುಮಾರು ಒಂದು 10 ರಿಂದ 5 ನಿಮಿಷ ಆಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಇದಾಗಿದೆ ಅಂದ್ಬಿಟ್ಟು. ನೋಡಿ, ಒಳ್ಳೆ ದೋಸೆ ಹದಕ್ಕೆ ಬಂದಂಗೆ ಬಂದಿದೆ. ಎಲ್ಲ ಗುಳ್ಳೆ ಎಲ್ಲ ಮೇಲೆ ಬಂದಿದೆ. ಇದು ಪರ್ಫೆಕ್ಟ್ ಆಗಿದೆ. ಇದು ಪರ್ಫೆಕ್ಟ್ ಆಗಿದೆ ಸಂಪನ್ನ. ಸೊ ಈಗ ಇದನ್ನ ದೋಸೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ, ಇಲ್ಲಿ ಒಂದು ಹಂಚನ್ನ ಇಟ್ಟಿದ್ದೀನಿ. ಈ ಹಂಚು ಸಹ ಅಷ್ಟೇ ಸಖತ್ತಾಗಿ ಬಿಸಿ ಆಗಿದೆ. ಸೊ ಈಗ ಏನ್ ಮಾಡೋಣ, ಈ ದೋಸೆ ಹಿಟ್ಟನ್ನ ಒಂದೊಂದು ಲ್ಯಾಡಲ್ ಆಗಿ ತರ ಹಾಕೊಂಡು ಇದನ್ನ ದೋಸೆ ತರ ಮಾಡ್ಕೊಂಡು. ನೋಡಿ, ಈ ದೋಸೆಯಲ್ಲೂ ಸಹ ಹೆಂಗೆ ತೂತ ಕಾಣಿಸ್ತಾ ಇದೆಯಲ್ಲ. ಸೊ ಈಗ ನಾರ್ಮಲ್ ದೋಸೆ ತರನೇ ಬಂದಿದೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಇವಾಗ ಸ್ವಲ್ಪ ಕ್ರಿಸ್ಪ್ ಆಗೋದಕ್ಕೆ ಬಿಡುವ. ನೋಡಿ, ಸ್ವಲ್ಪ ಹುಳಿ ಮೊಸರು ಇರುತ್ತಲ್ಲ, ಈ ಹುಳಿ ಮೊಸರು ಹಾಕಿದ್ರೆ ಈ ತರ ಒಂದು ಹುದುಗ್ ಬರುತ್ತೆ. ಈ ತರ ತೂತ ದೋಸೆ ಬರುತ್ತೆ. ಎದ್ದೊಳೋದು ಕೂಡ ಅಷ್ಟೇ. ದೋಸೆ ಅಂತೂ ಎಲ್ಲೂ ಕಟ್ ಆಗೋದಿಲ್ಲ. ಸೊ ಇದೇ ರೀತಿ ಇದನ್ನ ನಾವು ಸ್ವಲ್ಪ ಕುಕ್ ಆಗ್ಲಿಕ್ಕೆ ಬಿಡುವ. ಇಲ್ಲಿ ವೈಟಿಶ್ ಕಲರ್ ಹಿಟ್ಟಿದೆಲ್ಲ, ಇದೆಲ್ಲ ಹೋಗ್ಬಿಡ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಕುಕ್ ಆಗ್ಲಿಕ್ಕೆ ಬಿಡುವ. ಈಗ ಎಲ್ಲ ಸೈಡ್ಸ್ ಅಲ್ಲೆಲ್ಲ ಕ್ರಿಸ್ಪ್ ಆಗಕ್ಕೆ ಶುರು ಆಗಿದೆ. ಈಗ ಲೈಟ್ ಆಗಿ ಇದನ್ನ ಈ ಕ್ರಾಸ್ ಇಂದ ತಗೊಂಡ್ಬೇಡ. ನೋಡಿ, ಒಂದ್ ಸ್ವಲ್ಪ ಎಲ್ಲೂ ಮೆತ್ಕೊಳ್ತಾ ಇಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ. ನೋಡಿ, ಸೈಡಲ್ಲಿ ಹಿಂಗೆ ತೆಗೆದು ನೋಡಿದ್ರೆ ಒಂದು ಒಳ್ಳೆ ದೋಸೆ ಕಲರ್ ಬಂದಿದೆ. ಸೊ ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂದ್ಬಿಟ್ಟು ಅರ್ಥ. ನೋಡಿ, ಒಮ್ಮೆ ಇದನ್ನು ತಗೊಂಡು ತಿರುಗಿಸಿ.
ದೋಸೆ ಮುಗಿಸಿದ ನಂತರ ತಕ್ಷಣಕ್ಕೆ ನೀವು ಕೈಯನ್ನ ಹಾಕಬಾರ್ದು. ಇದು ಸ್ವಲ್ಪ ಕೆಳಗಡೆ ಕ್ರಿಸ್ಪ್ ಆಗೋದಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. ಹೆಚ್ಚು ಕಮ್ಮಿ ಒಂದು 30 to 40 seconds ವರೆಗೂ. ನೋಡಿ, ಒಮ್ಮೆ ಈಗ ಇದನ್ನ ತಗೊಂಡು ಪ್ಲೇಟ್ ಅಲ್ಲಿ ಹೀಗೆ ಹಾಕೊಳ್ಳೋದು. ನೋಡಿ, ಈ ಇನ್ಸ್ಟೆಂಟ್ ದೋಸೆ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಈಗ ಇದೇ ತರ ಇನ್ನೊಂದು ದೋಸೆಯನ್ನು ನಾನು ಹಾಕೊಳ್ತೇನೆ. ಈ ರೀತಿ ಅನ್ಕೊಳ್ಳಿ. ನೋಡಿ, ಎಲ್ಲೂ ಸಹ ಹಿಡಿತಾ ಇಲ್ಲ, ಪರ್ಫೆಕ್ಟ್ ಆಗಿ ಬಂದಿದೆ. ನೋಡಿ, ಸ್ವಲ್ಪ ಇದನ್ನೇನ್ ಮಾಡೋಣ, ಟರ್ನ್ ಮಾಡಿ ನೋಡಿದ್ರೆ ನೋಡಿ, ಪರ್ಫೆಕ್ಟ್ ಕಲರ್. ಟರ್ನ್ ಮಾಡಿ, ಪರ್ಫೆಕ್ಟ್ ದೋಸೆ ಈಚ್ ಅಂಡ್ ಎವರಿ ಟೈಮ್. ಈ ಕಲರ್ ಬರೋದಕ್ಕೆ ಮೇನ್ ಕಾರಣ ಏನ್ ಗೊತ್ತಾ, ನಾವು 1 ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ವಲ್ಲ, ಆ ಸಕ್ಕರೆ ಕ್ಯಾರಮಲೈಸ್ ಆಗಿಬಿಟ್ಟು ಈ ದೋಸೆಗೆ ಈ ಒಂದು ಬ್ಯೂಟಿಫುಲ್ ಕಲರ್ ಕೊಡುತ್ತೆ. ಈಗ ನೋಡಿ, ಈ ಕಡೆ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಈಗ ಈ ದೋಸೆಯನ್ನು ಸಹ ಈ ಕಡೆ ಹಾಕೊಂಡಿರ್ತಾನೆ. ಸ್ನೇಹಿತರೆ, ನೀವು ನೋಡಿದ್ರಲ್ಲ, ಈ ದೋಸೆಗಳು ಯಾವುದೇ ತರ ಮಾಡಿದ್ರು ಕೂಡ ದೋಸೆಗಳು ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ನೀವು ನೋಡ್ತಿದ್ರಲ್ಲ, ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ದೋಸೆ ಈಚ್ ಅಂಡ್ ಎವರಿ ಟೈಮ್. ಸೂಪರ್ ಆಗಿ ಬಂದಿದೆ. ಆ ದೋಸೆ ನೋಡಿ ಎಷ್ಟು ಹೋಲ್ಸ್ ಕಾಣಿಸ್ತಾ ಇದೆ, ಅದರಲ್ಲಿ ಎಷ್ಟು ಸಾಫ್ಟ್ ಆಗಿದೆ. ಟೇಸ್ಟ್ ಸಹ ಅಷ್ಟೇ ತುಂಬಾ ಅದ್ಭುತವಾಗಿದೆ. ಇದನ್ನ ನೀವು ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಮನೇಲಿ ಯಾರನ್ನ ಗೆಸ್ಟ್ ಬಂತ ಈ ಒಂದು ದೋಸೆನ ಮಾಡಿ ಬಡಿಸಿ, ಅದ್ಭುತವಾಗಿರುತ್ತೆ. ಕ್ಲಾಸ್ ಅಂದ್ರೆ ಕ್ಲಾಸ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ನಾ ಹೇಳಿರ್ತಕ್ಕಂಥ ಅಳತೆಗಳು ಮತ್ತೆ ಅದರ ಪ್ರಮಾಣನ ಪರ್ಫೆಕ್ಟ್ ಆಗಿ ಫಾಲೋ ಮಾಡಿ ಖಂಡಿತ ಇದೇ ರೀತಿ ಮೃದುವಾದ ಒಂದು ದೋಸೆಗಳನ್ನ ನೀವು ಎಂಜಾಯ್ ಮಾಡ್ತೀರಾ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಇದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಇದೇ ರೀತಿ ಬರ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ.